ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಆಫ್ ಮೇನ್ ಟ್ರೀ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಸಿಂಬಲ್ ಗಳನ್ನ ಕೊಟ್ಟಿದ್ದಾರೆ, ಅದರ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಕೊಟ್ಟಿದ್ದಾರೆ. ವೆರಿ ಈಸಿ ಪ್ರಾಬ್ಲಮ್. ಫಸ್ಟ್ ಏನ್ ಮಾಡಬೇಕು, ಫ್ರೀಕ್ವೆನ್ಸಿ ಇದೆಯಲ್ಲ, ಸೊ ಅದನ್ನ ಇಟ್ಕೊಂಡು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಿಂಬಲ್ ಗಳನ್ನ ಬರೀರಿ. ಯಾವ ರೀತಿ ನೋಡಿ, ಸ್ಮಾಲೆಸ್ಟ್ ಫ್ರೀಕ್ವೆನ್ಸಿ ಕೌಂಟ್ ವ್ಯಾಲ್ಯೂ ಯಾವ್ದಿರೋದು 0.1. ಸೊ 0.1 ಫಸ್ಟ್ ತಗೋಬೇಕು. ನೆಕ್ಸ್ಟ್ ಸ್ಮಾಲೆಸ್ಟ್ ಯಾವ್ದಿರೋದು 0.15. ನೆಕ್ಸ್ಟ್ ಸ್ಮಾಲೆಸ್ಟ್ ಯಾವುದು 0.2. ನೆಕ್ಸ್ಟ್ ಸ್ಮಾಲೆಸ್ಟ್ ಯಾವುದು 0.2. ನೆಕ್ಸ್ಟ್ ಸ್ಮಾಲೆಸ್ಟ್ ಯಾವುದು 0.35. ಸೊ ಈಗ ಏನ್ ಮಾಡಿ ಅಂತಂದ್ರೆ ಅದರ ರೆಸ್ಪೆಕ್ಟಿವ್ ಸಿಂಬಲ್ ಗಳನ್ನ ಬರಿತಾ ಹೋಗಿ. 0.1 ಇನ ರೆಸ್ಪೆಕ್ಟಿವ್ ಸಿಂಬಲ್ ಯಾವುದು ಬಿ. ನೆಕ್ಸ್ಟ್ 0.15 ಇರುವಂತದ್ದು ಡ್ಯಾಶ್, 0.2 ಇರುವಂತದ್ದು ಸಿ, 0.2 ಇರುವಂತದ್ದು ಡಿ. ಯಾವ್ದಾದ್ರು ಫಸ್ಟ್ ಬರಿಬಹುದು, ಯಾಕಂದ್ರೆ ಎರಡಕ್ಕೂ ಕೂಡ ಸೇಮ್ ಫ್ರೀಕ್ವೆನ್ಸಿ ಕೌಂಟ್ ಇದೆ. ನೆಕ್ಸ್ಟ್ 0.35 ಇರುವಂತದ್ದು ಎಗೆ. ಸರಿನಾ? ಸೊ ಈಗ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಬರೆದ್ಬಿಟ್ಟು ನಾವು ಸಿಂಬಲ್ ಗಳನ್ನ ಬರೆದಿದ್ದೀವಿ. ಸೊ ಈಗ ಎರಡು ಸಿಂಬಲ್ ಗಳನ್ನ ನಾನು ಚೂಸ್ ಮಾಡಬೇಕು ಇನ್ ಸಚ್ ಎ ವೇ ದಟ್ ಸ್ಮಾಲೆಸ್ಟ್ ಫ್ರೀಕ್ವೆನ್ಸಿ ವ್ಯಾಲ್ಯೂ ಇರಬೇಕು. ಸೊ ಅದಕ್ಕೋಸ್ಕರನೇ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಫಸ್ಟ್ ನಾನು ಅರೇಂಜ್ ಮಾಡಿದ್ದು. ಸೊ ಈಗ ಎರಡು ಸ್ಮಾಲೆಸ್ಟ್ ಫ್ರೀಕ್ವೆನ್ಸಿ ವ್ಯಾಲ್ಯೂ ಇರುವಂತಹ ಎರಡು ಸಿಂಬಲ್ ಗಳು ಸಿಕ್ಕಿದಾವೆ. ಒಂದು ಬಿ ಮತ್ತೆ ಇನ್ನೊಂದು ಡ್ಯಾಶ್. ಸೊ ಬಿ ಇನ್ನೊಂದು ಡ್ಯಾಶ್. ಸೊ ಬಿ ದು ಫ್ರೀಕ್ವೆನ್ಸಿ ವ್ಯಾಲ್ಯೂ ಏನಿದೆ ನಮಗೆ 0.1 ಇದೆ. ನೆಕ್ಸ್ಟ್ ಡ್ಯಾಶ್ ಫ್ರೀಕ್ವೆನ್ಸಿ ವ್ಯಾಲ್ಯೂ ಎಷ್ಟಿದೆ 0.15. ಸೊ ಈಗ ಇವೆರಡನ್ನು ಕೂಡ ನಾನು ಆಡ್ ಮಾಡಬೇಕು. ಸೊ ಆಡ್ ಮಾಡಿದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ, 0.1 ಪ್ಲಸ್ 0.15 ಅಂತಂದ್ರೆ 0.25 ಆಯ್ತು. ಸೊ ಈಗ ಇವೆರಡೂ ಕೂಡ ಹೋಗ್ತವೆ. ಕೇವಲ ಉಳ್ಕೊಳೋದೇನು 0.25 ಮಾತ್ರ ಉಳ್ಕೊಂತು. ಬಿ ಮತ್ತೆ ಡ್ಯಾಶ್ ಎರಡು ಕೂಡ ಸೇರಿಸಿ. ಸೊ ಈಗ ಕೂಡ ಮತ್ತೆ ನಾನು ಏನ್ ಮಾಡಬೇಕು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಅರೇಂಜ್ ಮಾಡ್ಕೋಬೇಕು. 0.2 0.2 ಇಲ್ಲಿಗೆ ಬರುತ್ತೆ, ಬಿ ಮತ್ತೆ ಡ್ಯಾಶ್ ಇಲ್ಲಿ ಬರುತ್ತೆ, 0.25 ಇಲ್ಲಿ ಬರುತ್ತೆ. ನೆಕ್ಸ್ಟ್ ಎ ವ್ಯಾಲ್ಯೂ 0.35 ಇಲ್ಲೇ ಉಳ್ಕೊಳ್ಳುತ್ತೆ. ಸೊ ಈಗ ನಾನು ಏನ್ ಮಾಡಿದೆ, ಮತ್ತೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿ ಫ್ರೀಕ್ವೆನ್ಸಿ ಕೌಂಟ್ ಪ್ರಕಾರ ಬರ್ಕಂತ ಹೋದೆ. ಈಗ ಸ್ಮಾಲೆಸ್ಟ್ ಟೂ ವ್ಯಾಲ್ಯೂಸ್ ಯಾವುದು 0.2 0.2. ಇನ್ನೊಂದು ನೆನಪಿರ್ಲಿ, ನಾವೀಗ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡಿಗೆ ಹೋಗ್ಬೇಕಾದ್ರೆ ಯಾವತ್ತೂ ಕೂಡ ಫ್ರೀಕ್ವೆನ್ಸಿ ವ್ಯಾಲ್ಯೂ ಜಾಸ್ತಿ ಆಗ್ಬೇಕು. ಏನು, ಫ್ರೀಕ್ವೆನ್ಸಿ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾನೆ ಹೋಗ್ಬೇಕು, ಕಡಿಮೆ ಆಗ್ಬಾರ್ದು. ನೋಡಿ 0.1 0.15 ಜಾಸ್ತಿ ಆಗ್ತಾ ಇದೆ. ಈಗ 0.2 ಇರುವಂತದ್ದನ್ನ ತಗೊಂತ ಇರೋದು ಏನಾಗ್ಬೇಕು, ಈ ಕಡೆ ಸೈಡ್ ಬರಿಬೇಕು, ಈ ಕಡೆ ಸೈಡ್ ಬರಿಬಾರ್ದು, ಈ ಕಡೆ ಸೈಡ್ ಬರಿಬೇಕು. ಯಾಕೆ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿ ಫ್ರೀಕ್ವೆನ್ಸಿ ಕೌಂಟ್ ಅಲ್ಲೇ ಇರಬೇಕು. ಸೊ 0.2 ಇಲ್ಲಿ ತಗೊಂತ ಇದೀನಿ, ಯಾವ್ದು ಸಿಂಬಲ್ ಸಿ. ನೆಕ್ಸ್ಟ್ 0.2 ಅನ್ನ ತಗೊಂತ ಇದೀನಿ ಡಿ. ನೀವು ಸಿ ಆದ್ರೂ ತೊಳಿ ಡಿ ಆದ್ರೂ ತೊಳಿ, ಯಾಕಂತಂದ್ರೆ ಎರಡಕ್ಕೂ ಕೂಡ ನಮಗೆ ಸೇಮ್ ಫ್ರೀಕ್ವೆನ್ಸಿ ವ್ಯಾಲ್ಯೂ ಇರೋದು. ಸೊ ಇವಾಗ ಏನ್ ಮಾಡಬೇಕು, ಇವೆರಡನ್ನು ಕೂಡ ಆಡ್ ಮಾಡಬೇಕು. 0.2 ಪ್ಲಸ್ 0.2 ಏನಾಯ್ತು 0.4. ಸೊ ಈಗ ಕರೆಕ್ಟ್ ಇದೆ ಇಲ್ವಾ ನೋಡಿ, 0.1 0.15 0.2 0.2 ಇನ್ಕ್ರೀಸಿಂಗ್ ಆರ್ಡರ್ ಇದೆ. ನೆಕ್ಸ್ಟ್ ಅದರ ಮೇಲ್ಗಡೆ ಲೆವೆಲ್ ಅನ್ನು ನೋಡಿ, 0.25 0.4. ಎಸ್, ಕರೆಕ್ಟ್ ಆಗಿದೆ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ದಿದ್ದೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಈ ಎರಡನ್ನು ಕೂಡ ಮರ್ಜ್ ಮಾಡ್ಬಿಡ್ತೀವಿ. ಸೊ ಇಲ್ಲಿ ಬರಿತೀವಿ, ಸಿ ಮತ್ತೆ ಡಿ ಎರಡು ಕೂಡ ಸೇರಿಸಿ 0.4 ಬಂತು ಫ್ರೀಕ್ವೆನ್ಸಿ ವ್ಯಾಲ್ಯೂ. ಸೊ ಈಗ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡ ನಾನು ನೋಡಿ, ಬಿ ಮತ್ತೆ ಡ್ಯಾಶ್ ಎಷ್ಟಿದೆ 0.25. ನೆಕ್ಸ್ಟ್ ಎ ಎಷ್ಟಿದೆ 0.35. ಸಿ ಡಿ ಎಷ್ಟಿದೆ 0.4. ಏನ್ ಮಾಡಬೇಕು, ಸ್ಮಾಲೆಸ್ಟ್ ಟೂ ವ್ಯಾಲ್ಯೂಸ್ ಅನ್ನ ತಗೋಬೇಕು, ಬಿ ಮತ್ತೆ ಡ್ಯಾಶ್ ಮತ್ತೆ ಎ. ಸೊ ಇಲ್ಲಿ ನೋಡಿ, ಬಿ ಮತ್ತೆ ಡ್ಯಾಶ್ ವ್ಯಾಲ್ಯೂ ಇಲ್ಲಿ ಇದೆ ಆಲ್ರೆಡಿ 0.25. ಇದೇ ಲೆವೆಲ್ ಅಲ್ಲಿ ನಾನು ವ್ಯಾಲ್ಯೂನ ತಗೋಬೇಕು 0.35. ಸೊ ಇದು ಯಾವ್ದ್ರದ್ದು ವ್ಯಾಲ್ಯೂ, ಎದು. ಸರಿನಾ? ಬಿ ಡ್ಯಾಶ್ ಸಿ ಎ ಡಿ ಇಷ್ಟು ಬರೆದ್ರೆ ಸಾಕು, ಇಲ್ಲೆಲ್ಲ ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಈಗ ಏನ್ ಮಾಡ್ತಾ ಇರೋದು, ಬಿ ಡ್ಯಾಶ್ ಮತ್ತೆ ಎ ಅನ್ನ ನಾನು ಆಡ್ ಮಾಡ್ತೀನಿ. ಸೊ ಈಗ ಆಡ್ ಮಾಡಿದಾಗ ವ್ಯಾಲ್ಯೂ ಏನಾಯ್ತು ನೋಡಿ, 0.25 0.35 ವ್ಯಾಲ್ಯೂ ಎಷ್ಟಾಯ್ತು 0.6 ಆಯ್ತು. ಈಗ ನಮಗೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ 0.1 0.12 0.2 0.2 0.25 0.35 0.4 0.6 ಇದೆ. ಸೊ ಈಗ ನೋಡಿ ಏನಾಯ್ತು ಅಂತಂದ್ರೆ ಬಿ ಡ್ಯಾಶ್ ಮತ್ತೆ ಎ ಮೂರು ಕೂಡ ಸೇರಿಸಿ ವ್ಯಾಲ್ಯೂ ಎಷ್ಟು ಬಂದಿದೆ 0.6 ಬಂದಿದೆ. ಇಲ್ಲಿ ಸಿ ಡಿ ಇದೆ, ಅದರದ್ದು ವ್ಯಾಲ್ಯೂ ಎಷ್ಟಿದೆ 0.4 ಇದೆ. ಇವೆರಡೇ ಮಾತ್ರ ನಮಗೆ ಇವಾಗ ಉಳ್ಕೊಂಡಿರೋದು, ಸಪರೇಟ್ ನೋಡ್ ಅಥವಾ ಸಿಂಬಲ್ ಗಳಾಗಿ ಉಳ್ಕೊಂಡಿದ್ದಾರೆ. ಸೊ ಈಗ ಏನಾಗುತ್ತೆ, ಸಿ ಡಿ ಅನ್ನ ನಾನು ಈ ಕಡೆ ತರಬೇಕಾಗತ್ತೆ. ಯಾಕೆ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿ ಫ್ರೀಕ್ವೆನ್ಸಿ ಕೌಂಟ್ ಅಲ್ಲಿ ನಾನು ಬರ್ಕೋಬೇಕು. ಈಗ ಇವರಿಬ್ರು ಕೂಡ ನಾನು ಮರ್ಜ್ ಮಾಡ್ತಾ ಇದೀನಲ್ವಾ, ಮರ್ಜ್ ಮಾಡ್ಬೇಕಾದ್ರೂ ಏನಾಗಬೇಕು, ಸ್ಮಾಲೆಸ್ಟ್ ಲೆಫ್ಟ್ ಸೈಡ್ ಅಲ್ಲೇ ಇರಬೇಕು, ಬಿಗ್ಗೆಸ್ಟ್ ರೈಟ್ ಸೈಡ್ ಅಲ್ಲೇ ಇರಬೇಕು. ಸೊ ಈಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸಿ ಡಿ ಮತ್ತೆ 0.4 ಇದೆಯಲ್ಲ, ಇದನ್ನ ತಗೊಂಡ್ಬಂದು ಈ ಕಡೆ ಸೈಡ್ ಕೂರಿಸ್ಬೇಕು. ಸೊ ಈ ಕಡೆ ಸೈಡ್ ಕೂರಿಸಿದ್ರೆ ಏನಾಗುತ್ತೆ, 0.4 ಇಲ್ಲಿ ಬಂತು. ನೆಕ್ಸ್ಟ್ 0.2
ನೆಕ್ಸ್ಟ್ 0.2 ಸಿ ಮತ್ತೆ ಡಿ, ಸರಿನಾ? ಸೊ ಇವಾಗ ನಾವು ಮೇಲ್ಮೇಲೆ ಆಡ್ ಮಾಡ್ತಾ ಮಾಡ್ತಾ ಹೋದಂಗೆ ನಮಗೆ ವ್ಯಾಲ್ಯೂ ಕರೆಕ್ಟ್ ಆಗಿ ಇರಬೇಕು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ. ಸೊ 0.4 ಮತ್ತೆ 0.6 ಎರಡನ್ನೂ ಕೂಡ ನಾನು ಆಡ್ ಮಾಡಿದ್ರೆ ಏನಾಗುತ್ತೆ 1, ಸರಿನಾ? ಸೊ ಇವಾಗ 1 ಬಂತು ಅಂತಂದ್ರೆ ನಮಗೆ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಈಗ ನಾನು ಆಫ್ಮೆಂಟ್ ಟ್ರೀ ಅನ್ನು ನಾನು ಬರ್ಬಿಟ್ಟೆ. ಈಗ ಕೋಡ್ ಅನ್ನ ಬರೀಬೇಕು. ಆಫ್ಮೆಂಟ್ ಕೋಡ್ ಫಾರ್ ಈಚ್ ಅಂಡ್ ಎವ್ರಿ ಸಿಂಬಲ್. ಕೋಡ್ ಯಾವ ರೀತಿ ಬರೆಯೋದು? ಸಿಂಪಲ್ ನೋಡಿ, ಈಗ ಒಂದು ನೋಡ್ ಇದೆ ಅಥವಾ ಸಿಂಬಲ್ ಇದೆ ಅಂತ ಅನ್ಕೊಳ್ಳಿ. ಬಲಗಡೆ ಲೈನ್ ಹೋಗ್ತಾ ಇದ್ರೆ 1 ಅಂತ ಬರೀರಿ, ಎಡಗಡೆ ಲೈನ್ ಹೋಗ್ತಾ ಇದ್ರೆ 0 ಅಂತ ಬರೀರಿ. ನೋಡಿ, ಬಲಗಡೆ ಹೋಗ್ತಾ ಇದೆ 1, ಎಡಗಡೆ ಹೋಗ್ತಾ ಇದೆ 0. ಬಲಗಡೆ ಹೋದ್ರೆ 1, ಎಡಗಡೆ ಹೋದ್ರೆ 0. ಬಲಗಡೆ ಹೋದ್ರೆ 1, ಎಡಗಡೆ ಹೋದ್ರೆ 0. ಬಲಗಡೆ ಹೋದ್ರೆ 1, ಎಡಗಡೆ ಹೋದ್ರೆ 0, ಸರಿನಾ? ಸೊ ಈಗ ಮೊದಲು ಯಾವ್ದು ಕೋಡ್ ಬೇಕಾಗಿರೋದು? ಎ ಎಲ್ಲಿದೆ? ಇಲ್ಲಿದೆ ನೋಡಿ. ಇಲ್ಲಿ ರೂಟ್ ಇಂದ ನಾನು ಆ ಎಗೆ ಹೋಗ್ಬೇಕು ಅಂದ್ರೆ ಯಾವ ರೀತಿ ಟ್ರಾವೆಲ್ ಮಾಡಬೇಕು? 1 1. ಸೊ ಕೋಡ್ ಏನಾಗುತ್ತೆ? 1 1, ಸಿಂಪಲ್. ನೆಕ್ಸ್ಟ್ ಬಿ ಗೆ. ಸೊ ಬಿ ಎಲ್ಲಿರೋದು? ಇಲ್ಲಿದೆ. ಸೊ 1 0 0 1 0 0 ಯಾವುದು? ಬಿ ಗೆ. ನೆಕ್ಸ್ಟ್ ಸಿ ಗೆ ಬರೆಯೋಣ 0 0. ನೆಕ್ಸ್ಟ್ ಡಿ ಗೆ ಬರಿಬೇಕು ಅಂತಂದ್ರೆ ಡಿ ಇಲ್ಲಿದೆ 0 1. ನೆಕ್ಸ್ಟ್ ಡ್ಯಾಶ್ ಗೆ ಬರಿಬೇಕು ಅಂತಂದ್ರೆ 1 0 1. ನೋಡಿ, ಆನ್ಸರ್ ಬಂದೇ ಹೋಯ್ತಾ ಅಲ್ವಾ? ಸೊ ಅದೇನು ಇನ್ಕ್ರೀಸಿಂಗ್ ಮಾಡಿರೋದೆಲ್ಲ ನಾವು ಬರ್ಕೊಂಡಿದ್ವಲ್ಲ ಅವನ್ನೇನು ತೋರಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ. ಇದು ಪರ್ಫೆಕ್ಟ್ ಟ್ರೀ ಏನ್ ನೀವು ಡಿಸೈನ್ ಮಾಡ್ತೀರಾ ಅದನ್ನೊಂದನ್ನ ತೋರಿಸ್ಬಿಟ್ಟು ಕೋಡ್ ಅನ್ನ ಬರೆದ್ರೆ ಆಯ್ತು. ಸೊ ಇನ್ನು ಎಕ್ಸ್ಟೆಂಡ್ ಆಗಿ ಏನನ್ನ ಕೇಳ್ಬೋದು ನೋಡಿ. ಎನ್ ಕೋಡ್ DAD ಅಂತ ಕೇಳಿದ್ದಾರೆ. ಸೊ DAD ಅಂತ ಬಂದಾಗ DAD ಇದನ್ನ ಎನ್ಕೋಡ್ ಮಾಡಕ್ ಕೇಳಿದ್ದಾರೆ ಅಲ್ವಾ? ಸೊ ಡಿ ವ್ಯಾಲ್ಯೂ ಏನಿದೆ ನೋಡಿ, ಕೋಡ್ ಡಿದು ಕೋಡ್ 0 1 ಇದೆ 0 1. ಎದು ಕೋಡ್ ಏನಿದೆ 1 1 1 1. ನೆಕ್ಸ್ಟ್ ಡಿದು ಕೋಡ್ ಏನಿದೆ 0 1. ದಿಸ್ ಇಸ್ ದ ಫೈನಲ್ ಆನ್ಸರ್, ಸರಿನಾ? ಸೊ ಒಂದೊಂದ್ಸರಿ ಏನ್ ಮಾಡ್ತಾರೆ ಅಂತಂದ್ರೆ ಈ ತರ ಕೋಡ್ ಅನ್ನು ಕೊಟ್ಬಿಡ್ತಾರೆ. ಏನು 0 1 1 1 0 1 ಅಂತ ಕೊಟ್ಬಿಟ್ಟು ಇದನ್ನ ಡಿ ಕೋಡ್ ಮಾಡು ಅಂತ ಕೇಳ್ತಾರೆ. ಸೊ ಡಿ ಕೋಡ್ ಅಂತ ಅಂದಾಗ 0 1 ಸ್ಟಾರ್ಟಿಂಗ್ ಅಲ್ಲಿ ಇದೆ. ಸೊ ಅದಕ್ಕೋಸ್ಕರ ಏನಂತ ಬರೀಬಹುದು? ಡಿ ಅಂತ ಬರೀಬಹುದು. ನೆಕ್ಸ್ಟ್ ಏನಿದೆ 1 1 ಅಂತ ಇದೆ. ಸೊ ಎ ಅಂತ ಬರೀಬಹುದು. ನೆಕ್ಸ್ಟ್ 0 1 ಅಂತ ಇದೆ. ಸೊ ಅದಕ್ಕೆ ಮತ್ತೆ ಡಿ ಅಂತ ಬರೀಬಹುದು. ಸೊ ಈ ರೀತಿ ಏನಾದ್ರೂ ಕೂಡ ಈ ರೀತಿ ಕೊಟ್ಬಿಟ್ಟು ಏನಾದ್ರೂ ಕೂಡ ಸಿಂಬಲ್ ಗಳನ್ನ ಕೊಟ್ರೆ ನಾವು ಎನ್ಕೋಡ್ ಮಾಡಬೇಕು. ಏನಾದ್ರೂ ಕೋಡ್ ಗಳನ್ನ ಕೊಟ್ರೆ ಡಿ ಕೋಡ್ ಮಾಡಬೇಕು, ಯಾವ ಸಿಂಬಲ್ ಬರುತ್ತೆ ಅಂತ ಅಷ್ಟೇ. ಸೊ ಇಷ್ಟೇ ಪ್ರಾಬ್ಲಮ್ ನಿಮಗೆ ಕೇಳೋದು ಆಫ್ಮೆಂಟ್ ಟ್ರೀ ಅಲ್ಲಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಆಲ್ರೆಡಿ ಸಾಲ್ವ್ ಆಗಿದ್ದಾವೆ. ಸೊ ಆ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತದೆ, ನೀವು ನೋಡಬಹುದು. ಥ್ಯಾಂಕ್ ಯು.